ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಮತ್ತೆಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಯಲ್ಲಿ ಸಿಗಡಿ ಗ್ರೇವಿ ಮಾಡ್ತಾ ಇದ್ದೇವೆ. ತುಂಬ ಸಿಂಪಲ್ ಆಗಿ ಮಾಡ್ತಾ ಇರೋದು, ಹಾಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ. ಈ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಮಾವಿನಕಾಯಿ ಕೂಡ ಹಾಕಬೇಕು, ಆಗ ತುಂಬ ಒಳ್ಳೆಯದಾಗ್ತದೆ. ಇದರಲ್ಲೀಗ 1 kg ಪ್ರಾನ್ಸ್ ಉಂಟು. ಇದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಮತ್ತು ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಇದರಲ್ಲಿ ಇಷ್ಟು ಕ್ವಾಂಟಿಟಿ ಇರೋದಿಲ್ಲ, ಕಮ್ಮಿ ಆಗ್ತದೆ. ಕ್ಲೀನ್ ಮಾಡಿ ಎಲ್ಲ ಆಯಿತು, ನೋಡಿ ಎಷ್ಟು ಕಮ್ಮಿ ಸಿಕ್ಕಿದೆ ಅಂತ. ಇದನ್ನು ವಾಶ್ ಮಾಡಬೇಕಷ್ಟೇ. ಓಕೆ, ಈಗ ವಾಶ್ ಮಾಡಿ ತರ್ತೇನೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಸಿಗಡಿ ಸಾರು ಉಂಟಲ್ಲ, ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಸಾಮಾನ್ಯವಾಗಿ ಮಾಡಿಯೇ ಮಾಡ್ತಾರೆ. ಗ್ರೇವಿ ಮಾಡ್ತಾ ಇರೋದಲ್ವಾ, ಹಾಗಾಗಿ 1 ತೆಂಗಿನಕಾಯಿ ತಗೊಳ್ತೇನೆ. ಇವತ್ತಿನ ಮಸಾಲವನ್ನು ಗ್ರೈಂಡರಿಗೆ ಹಾಕ್ತಾ ಇರೋದು. 2 ಸ್ಪೂನ್ ಕೊತ್ತಂಬರಿ, ಮತ್ತು ಒಂದು 10 ಕೆಂಪು ಮೆಣಸು ಡ್ರೈ ರೋಸ್ಟ್ ಮಾಡಿದ್ದು ಇತ್ತು, ಹಾಗೆ ಅದನ್ನೇ ಹಾಕಿದ್ದು. ಅರ್ಧ ಸ್ಪೂನ್ ಅರಶಿನ, ಸಣ್ಣ ತುಂಡು ಹಿಂಗು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಗ್ರೇಟ್ ಮಾಡಿದ ತೆಂಗಿನಕಾಯಿ ಹಾಕಬೇಕು. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ತೆಂಗಿನಕಾಯಿ ತುರಿ ಹಾಕ್ತಾ ಇರಬೇಕು. ನೀವು ಕೂಡ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಆಯಿಲ್ ಎಂತ ಹಾಕಲಿಲ್ಲ ಇದಕ್ಕೆ. ಮತ್ತೆ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಬಿಸಿ ಬಿಸಿ ಊಟಕ್ಕೆ ಒಳ್ಳೆಯದಾಗ್ತದೆ. ಓಕೆ, ಈಗ ಅರ್ಧ ಸ್ಪೂನ್ ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ. 4 ಎಸಳು ಬೆಳ್ಳುಳ್ಳಿ ಕೂಡ, ಸ್ವಲ್ಪ ಮೆಂತ್ಯ ಕೂಡ ಹಾಕಬೇಕು. ಇದಕ್ಕೆ ಮತ್ತೆ ಸ್ವಲ್ಪ ಹುಳಿ ಹಾಕಿದರೆ ಸಾಕು, ಯಾಕಂದರೆ ನಾವು ಮಾವಿನಕಾಯಿ ಕೂಡ ಹಾಕ್ತೇವಲ್ಲ ಅದಕ್ಕೆ. ಮಸಾಲ ಗ್ರೈಂಡ್ ಮಾಡಿ ಕೂಡ ಆಯಿತು. ಈಗ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ ಅದನ್ನು. ಈ ಗ್ರೇವಿ ಮಾಡಲಿಕ್ಕೆ ಈ ಮಾವು ತಗೊಳ್ತಾ ಇದ್ದೇನೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಲಿಕ್ಕೆ ಉಂಟಿನ್ನು. ಇದು ತೋತಾಪುರಿ ಮಾವು, ಇದರ ಸಿಪ್ಪೆ ತೆಗಿತೇನೆ ಲೈಟಾಗಿ. ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿದರೆ ಆಯಿತು. ಇವತ್ತು ಸಿಗಡಿ ಗ್ರೇವಿ ಮಾಡ್ತಾ ಇರೋದು ಮಣ್ಣಿನ ಪಾತ್ರೆಯಲ್ಲಿ, ಹಾಗೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಕೂಡ ಕುದಿಲಿಕ್ಕೆ ಶುರು ಆಯ್ತಲ್ಲ, ಇನ್ನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಸಿಗಡಿಯನ್ನು ಹಾಕಬೇಕು. ತರುವಾಗ 1 kg ಇತ್ತು, ಈಗ ಕ್ಲೀನ್ ಮಾಡಿ ಎಲ್ಲ ಆಗುವಾಗ ಕಮ್ಮಿ ಕಾಣ್ತಾ ಉಂಟು. ಎಲ್ಲ ಹಾಕಿ ಆದಮೇಲೆ ಒಂದು 15 ನಿಮಿಷ ಬೇಯಲಿಕ್ಕೆ ಇಟ್ಟರೆ ಆಯಿತು ಮುಚ್ಚಿ. ಮತ್ತೆ ಇದು ಬೇಯಲಿಕ್ಕೆ ಜಾಸ್ತಿ ಟೈಮ್ ಎಂತ ಬೇಕಾಗುದಿಲ್ಲ, ಬೇಗವೇ ಬೇಯ್ತದೆ. ಈಗ ಒಂದು 10 ನಿಮಿಷ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿದ ಮಾವು ಕೂಡ ಹಾಕ್ತಾ ಇದ್ದೇನೆ. ಸಿಗಡಿ ಗ್ರೇವಿ ಮಾಡುವಾಗ ಇಲ್ಲ ಡ್ರೈ ಫಿಶ್ ಸಾರು ಮಾಡ್ತೇವಲ್ಲ, ಆಗ ಅಷ್ಟೇ ಮಾವು ಹಾಕಿದ್ರೆ ಎಲ್ಲ ರುಚಿ ಜಾಸ್ತಿ ಆಗ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಬೇಕು. ಈಗ ಮಾವು ಕೂಡ ಒಳ್ಳೆ ಬೆಂದಿದೆ. ಇನ್ನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಹಾಕಬೇಕು. ಈ ಗ್ರೇವಿಯನ್ನು ಸ್ವಲ್ಪ ತೆಳು ಕೂಡ ಮಾಡ್ಬೋದು, ಹಾಗೆ ಗಟ್ಟಿ ಕೂಡ ಇಡ್ಬೋದು. ನಾವು ಸ್ವಲ್ಪವೇ ನೀರು ಹಾಕ್ತಾ ಇರೋದು ಇದಕ್ಕೆ. ಇಷ್ಟು ತಿಕ್ಕಾಗಿದ್ರೆ ಸಾಕು, ಮತ್ತೆ ಜಾಸ್ತಿ ನೀರು ಹಾಕಿದ್ರೆ ಅದು ತುಂಬ ತೆಳುವಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತುಂಟಲ್ವಾ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈಗ ಗ್ರೇವಿ ಕೂಡ ಒಳ್ಳೆ ಕುದಿತಾ ಉಂಟು. ಮತ್ತೆ ಉಪ್ಪು ಸ್ವಲ್ಪ ಹಾಕಿದ್ದೇನೆ. ತುಂಬ ಅಂದರೆ ತುಂಬ ಸುಲಭ ಉಂಟು ರೆಸಿಪಿ. ಆನಿಯನ್, ಟೊಮೆಟೊ ಎಂತ ಬೇಡ. ಸಿಗಡಿ ಗ್ರೇವಿ ಕೂಡ ರೆಡಿ ಆಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ಇದರ ಮಸಾಲ ಕೂಡ ನೀವು ನೋಡ್ತಾ ಇರ್ಬೋದು, ಒಳ್ಳೆ ತಿಕ್ಕಾಗಿ ಬಂದಿದೆ. ಮತ್ತೆ ಟೇಸ್ಟ್ ಕೂಡ ಹಾಗೆ ಒಳ್ಳೆ ಉಂಟು. ಮತ್ತೆ ಮಾವು ತುಂಬ ಹಾಕಿದರೆ ಹುಣಸೆ ಹಣ್ಣು ಹಾಕಬೇಕಂತ ಇಲ್ಲ. ಬರೀ ಊಟಕ್ಕೆ ಮಾತ್ರ ಅಲ್ಲ, ಇದು ಸೇಮಿಗೆಗೆ, ದೋಸೆ, ಇಡ್ಲಿ, ಚಪಾತಿ ಯಾವುದಕ್ಕೆ ಕೂಡ ಆಗ್ತದೆ. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗುವ ಇನ್ನು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.